ಈಗಾಗಲೇ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಮುಂದುವರೆದಿದೆ. ಕೋರ್ಟ್ನಲ್ಲಿ ಸಾಕ್ಷಿದಾರ ಪುನೀತ್ ಹೇಳಿಕೆ ಉಲ್ಲೇಖ ಆಗ್ತಾ ಇದೆ. ಕೋರ್ಟ್ನಲ್ಲಿ ಸಾಕ್ಷಿದಾರ ಪುನೀತ್ 164 ಸ್ಟೇಟ್ಮೆಂಟ್ ಹೇಳಿಕೆ ಉಲ್ಲೇಖ ಆಗ್ತಾ ಇರೋದು. ಶನಿವಾರ ಕೆಲಸಕ್ಕೆ ಹೋಗಿ 12 ಗಂಟೆವರೆಗೂ ಕೆಲಸ. ಶೆಡ್ ಬಳಿ ಹೋದಾಗ ಧನ್ರಾಜ್ ಹಾಗೂ ನಂದೀಶ್ ಇದ್ರು. ವಿನಯ್ ಅಣ್ಣನಿಗೆ ಫೋನ್ ಮಾಡಿ ಮಾಡಲಿಲ್ಲ ಅಂತ ಪವನ್ ಕೇಳಿದ. ಸಂಪೂರ್ಣ ಪುನೀತ್ ಹೇಳಿಕೆಯನ್ನು SPP ಪ್ರಸನ್ನಕುಮಾರ್ ಅವರು ಈಗ ಅಲ್ಲಿ ಓದ್ತಾ ಇದ್ದಾರೆ. ಕಾರಣ ನಾಗೇಶ್ ಅವರು ಅವತ್ತು ಏನು ವಾದ ಮಾಡಿದ್ರಲ್ಲ ಅದಕ್ಕೆ ಕೌಂಟರ್ ಕೊಡೋ ವಿಚಾರ. ಸಂಪೂರ್ಣ ಪುನೀತ್ ಹೇಳಿಕೆಯನ್ನು SPP ಪ್ರಸನ್ನಕುಮಾರ್ ಅವರು ಓದ್ತಾ ಇದ್ದಾರೆ. ಆರೋಪಿಗಳು ಬಂದಿರೋದಕ್ಕೆ ಸಾಕ್ಷಿ ಪುನೀತ್, ಹೇಗೆ ಹಲ್ಲೆ ಮಾಡಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಪುನೀತ್ ನಿಲ್ತಾರೆ. ಅವರ 164 ಸ್ಟೇಟ್ಮೆಂಟ್ ಹೇಳಿಕೆಯನ್ನು ನಾವು ಗಮನಿಸಬಹುದು ಅಂತ SPP ಹೇಳ್ತಾ ಇದ್ದಾರೆ. ಅವತ್ತು ಯಾರ್ಯಾರು ಬಂದಿದ್ರು, ಯಾರ್ಯಾರ ಜೊತೆ ಸಂಪರ್ಕ ಮಾಡಿದ್ರು, ಎಲ್ಲಿಂದ ಎಲ್ಲಿಗೆ ಬಂದಿದ್ರು, ಪುನೀತ್ ತನ್ನ 164 ಸ್ಟೇಟ್ಮೆಂಟಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ 164 ಸ್ಟೇಟ್ಮೆಂಟ್ ಏನಿದೆ ಅದನ್ನು ಈಗ ಪುನೀತ್ ಅವರು ಹೇಳಿದ್ದೇನಿದೆ ಅದನ್ನು SPP ಪ್ರಸನ್ನಕುಮಾರ್ ರೀಕಾಲ್ ಮಾಡಿಕೊಳ್ತಾ ಇದ್ದಾರೆ ಪೀಠದ ಮುಂದೆ. SPP ಪ್ರಸನ್ನಕುಮಾರ್ ಅವರ ಪ್ರಬಲ ವಾದ, ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲೋದು ಪುನೀತ್. ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಇವರೆಲ್ಲ ಶೆಡ್ಡಿಗೆ ಬಂದಿರೋದಕ್ಕೂ ಕೂಡ ಇದೇ ಪುನೀತ್ ಸಾಕ್ಷಿ. ಪುನೀತ್ನ 164 ಸ್ಟೇಟ್ಮೆಂಟ್ ಅನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪ್ರದೋಷ್ ಮತ್ತು ವಿನಯ್ ಇವರೆಲ್ಲರೂ ಕೂಡ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದರು. ಇದಕ್ಕೆ ಪುನೀತೇ ಸಾಕ್ಷಿ. ಇಲ್ಲಿ ಮುಖ್ಯವಾಗಿ ಇವರು ಇದಕ್ಕೆ ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಘಟನೆ ನಡೆದ ಸ್ಥಳದಲ್ಲಿ ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಇವರೆಲ್ಲರೂ ಕೂಡ ಇದ್ರು ಅನ್ನುವಂಥದ್ದು, ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದು ಏನಿದೆಯಲ್ಲ, ಆ ಘಟನೆ ನಡೆದ ಸ್ಥಳದಲ್ಲಿ ಇದ್ರು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನ ಇಲ್ಲಿ ಪೀಠದ ಗಮನಕ್ಕೆ ತರುವಂತಹ ಕೆಲಸ SPP ಪ್ರಸನ್ನಕುಮಾರ್ ಅವರಿಂದ ಆಗ್ತಾ ಇದೆ. ಪುನೀತ್ ಏನು ಸಾಕ್ಷಿಯಾಗಿದ್ರು, ಆ ಪುನೀತ್ನ 164 ಸ್ಟೇಟ್ಮೆಂಟ್ ಅನ್ನ SPP ಪ್ರಸನ್ನಕುಮಾರ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆತ ಅಂದರೆ ಸಾಕ್ಷಿಯಾಗಿರುವ ಪುನೀತ್ ಕೊಟ್ಟಿರುವ ಹೇಳಿಕೆ ಉಲ್ಲೇಖ, ಯಾರೆಲ್ಲ ಶೆಡ್ಗೆ ಬಂದಿದ್ರು ಅಂತ SPP ಪ್ರಸನ್ನಕುಮಾರ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ರೆ ಕೊಲೆ ನಡೆದಾಗ ಯಾರೆಲ್ಲ ಇದ್ರು ಅನ್ನೋದನ್ನ SPP ಹೇಳ್ತಾ ಇದ್ದಾರೆ. ಯಾರ್ಯಾರು ರೇಣುಕಸ್ವಾಮಿ ಕೊಲೆ ನಡೆದ ಸಂದರ್ಭದಲ್ಲಿ ಇದ್ರು, ಯಾರೆಲ್ಲ ಸಾಕ್ಷಿಯಾಗಿದ್ರು, ಯಾರಿಂದ ಹಲ್ಲೆ ನಡೀತು, ಇತ್ಯಾದಿ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಕೊಲೆ ನಡೆದಾಗ ಯಾರೆಲ್ಲ ಇದ್ರು ಅನ್ನೋದನ್ನ SPP ಅವರು ಹೇಳ್ತಾ ಇದ್ದಾರೆ. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅಂತ SPP ಅವರು ಉಲ್ಲೇಖಿಸ್ತಾ ಇದ್ದಾರೆ. ಕೊಲೆ ನಡೆದಾಗ ಯಾರೆಲ್ಲ ಇದ್ರು ಅನ್ನೋದಕ್ಕೆ ಪೂರ್ವದಲ್ಲಿ ದರ್ಶನ್, ಪವಿತ್ರ ಗೌಡ, ವಿನಯ್, ಪ್ರದೋಷ್ ಶೆಡ್ಡಲ್ಲಿ ಇದ್ರು ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ರು ಅದರ ಮುಂದುವರೆದ ಭಾಗ ಇದೆ. ರೇಣುಕಸ್ವಾಮಿ ಎದೆ ಮೇಲೆ ದರ್ಶನ್ ತುಳಿದಿರೋದು, ಈ ಬಗ್ಗೆ 164 ಹೇಳಿಕೆಯಲ್ಲಿ ಪುನೀತ್ ದಾಖಲಿಸಿದ್ದಾನೆ. ರೇಣುಕಸ್ವಾಮಿ ಎದೆಯ ಮೇಲೆ ದರ್ಶನ್ ತುಳಿದಿರೋದು ಅಂದ್ರೆ ಎದೆಗೆ ಒದ್ದಿರೋ ಲೆಕ್ಕ. ಈ ಬಗ್ಗೆ 164 ಹೇಳಿಕೆಯಲ್ಲಿ ಪುನೀತ್ ಇದನ್ನ ಉಲ್ಲೇಖ ಮಾಡಿದ್ದಾನೆ. ರೇಣುಕಸ್ವಾಮಿಯ ಎದೆಯ ಮೇಲೆ ಕಾಲಿಟ್ಟು ತುಳಿದಿರೋದು ದರ್ಶನ್, ಇದನ್ನ ಪುನೀತ್ ಹೇಳಿದ್ದಾನೆ ತನ್ನ 164 ಸ್ಟೇಟ್ಮೆಂಟ್ ಅಲ್ಲಿ ಅಂತ ಹೇಳಿ ಈಗ SPP ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ತಾವು ಸಿ.ವಿ. ನಾಗೇಶ್ ಅವರ ವಾದವನ್ನ ಗಮನಿಸಿದ್ರಿ. ಪಟ್ಟಣಗೆರೆ ಶೆಡ್ಡು, ಮರಣೋತ್ತರ ಪರೀಕ್ಷೆ, ಪೊಲೀಸರ ವಿಳಂಬ, ಈ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ರು. ಬಹಳ ಮುಖ್ಯವಾಗಿ ಇಲ್ಲಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ ಅಂತ ನಾಗೇಶ್ ಅವರ ವಾದ ಆಗಿತ್ತು. ವಾದದುದ್ದಕ್ಕೂ ಅವ್ರು ಹೇಳ್ತಾ ಬಂದಿದ್ದಿದೆ. ಈಗ SPP ಪ್ರಸನ್ನಕುಮಾರ್ ಅವರ ಕೌಂಟರ್, ಇದು ಪ್ಲಾಂಟೇಶನ್ ಅಲ್ಲ, ಅವರೆಲ್ಲ ಸ್ಥಳದಲ್ಲಿ ಇದ್ರು, ಅವರು ಖುದ್ದು ಅಟ್ಯಾಕ್ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ ಇದ್ರು ಅನ್ನೋದನ್ನ ಸಾಕ್ಷಿಗಳು ಉಲ್ಲೇಖ ಮಾಡಿವೆ. ಸಾಕ್ಷಿ ಹೇಳಿಕೆ ಸಮೇತವಾಗಿ ಪ್ರಸನ್ನಕುಮಾರ್ ಅವರು ಉಲ್ಲೇಖಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ SPP ಅವರು ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್, ರೇಣುಕಸ್ವಾಮಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಉಲ್ಲೇಖ ಇದ್ರು.
ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಕೊಡ್ತಾ ಇರೋದು. ಯಾರೆಲ್ಲ ಶೆಡ್ಗೆ ಬಂದಿದ್ರು ಅದಕ್ಕೆ ಸಾಕ್ಷಿ ಪುನೀತ್ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಿದ್ದಾನೆ? ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್. ಅವತ್ತು ಫೋಟೋ ಯಾವೆಲ್ಲ ತೋರಿಸಿದ್ರು ಅವುಗಳ ಮಾತು ಆಗ್ತಾ ಇದೆ. ಜಡ್ಜ್ ಕೇಳ್ತಾ ಇದ್ದಾರೆ, ಅವತ್ತು ತೋರಿಸಿದ್ರಲ್ಲ ಫೋಟೋಗಳು ಅವೇ ಫೋಟೋಗಳ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವತ್ತು ತೋರಿಸಿದ್ರಲ್ಲ ಅವೇ ಫೋಟೋಗಳ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ಫೋಟೋಗಳ ಬಗ್ಗೆಯೂ ಕೂಡ ಉಲ್ಲೇಖ ಆಗ್ತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರನ್ನ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಅವತ್ತು ತೋರಿಸಿದ್ರಲ್ಲ ಅವೇ ಫೋಟೋಗಳ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಅಲ್ಲಿಯೂ ಕೂಡ ಹಲವು ಫೋಟೋಗಳನ್ನ ಉಲ್ಲೇಖ ಮಾಡಲಾಗಿದೆ. ಫೋಟೋಗಳ ಮುದ್ರಣ ಕೂಡ ಆಗಿದೆ. ಆ ಫೋಟೋಗಳ ಬಗ್ಗೆ ಇಲ್ಲಿ ಮತ್ತೆ ರೀಕಾಲ್ ಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಯಾವ ಮಟ್ಟಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ? ಸದ್ಯಕ್ಕೆ ಪುನೀತ್ 164 ಸ್ಟೇಟ್ಮೆಂಟನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಓದ್ತಾ ಇದ್ದಾರೆ. ಶನಿವಾರ ಕೆಲಸಕ್ಕೆ ಹೋದ ನಂತರ ಏನಾಯಿತು? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.